ನಮಸ್ಕಾರ ಸ್ನೇಹಿತರೆ. ನಿನ್ನೆ ತಾನೇ ಕರ್ನಾಟಕದಲ್ಲಿ 14 ಕ್ಷೇತ್ರಗಳ ಎಂಪಿ ಕ್ಷೇತ್ರಗಳ ಮತದಾನ ಸಂಪನ್ನವಾಗಿದೆ. ಯಾವುದೇ ಗೋಜು ಗೊಂದಲಗಳಿಲ್ಲದೆ ಚುನಾವಣೆ ನಡೆದು ಹೋಗಿದೆ. ಕರ್ನಾಟಕದ ಮತದಾರರಿಗೆ ಒಂದು ಸಲಾಂ. ಮತದಾನದ ಹಬ್ಬದಲ್ಲಿ ಭಾಗವಹಿಸಿದಂತ ನಿಮ್ಮೆಲ್ಲರಿಗೂ ಹೃತ್ಪೂರ್ವಕ ನಮನಗಳನ್ನು ಸಲ್ಲಿಸುತ್ತಾ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸ್ನೇಹಿತರೆ, ಒಟ್ಟು 14 ಕ್ಷೇತ್ರಗಳಲ್ಲಿ 5 ಕ್ಷೇತ್ರಗಳನ್ನು ಪಟ್ಟಿ ಮಾಡಿದ್ದೇನೆ. ಈ 5 ಕ್ಷೇತ್ರಗಳು ನಾನಾ ಕಾರಣಗಳಿಂದ ಬಹಳ ಇಂಪಾರ್ಟೆಂಟ್. ಇದು ಮುಂದೆ ಲೋಕಸಭಾ ಚುನಾವಣೆಯ ನಂತರ ರಾಜ್ಯ ರಾಜಕಾರಣದ ಭವಿಷ್ಯ, ಅದರಲ್ಲೂ ರಾಜ್ಯ ಸರ್ಕಾರದ ಭವಿಷ್ಯವನ್ನು ನಿರ್ಧರಿಸುವಲ್ಲಿ ಬಹಳ ಪ್ರಮುಖ ಪಾತ್ರವನ್ನು ವಹಿಸತಕ್ಕಂತ 5 ಕ್ಷೇತ್ರಗಳನ್ನು ಪಟ್ಟಿ ಮಾಡಿದ್ದೇನೆ. ರಾಜ್ಯ ಮತ್ತು ರಾಷ್ಟ್ರ ರಾಜಕಾರಣದಲ್ಲಿ ಸಹ ಈ ಕ್ಷೇತ್ರಗಳ ಚುನಾವಣೆಯ ರಿಸಲ್ಟ್ ತನ್ನದೇ ಆದ ಪರಿಣಾಮ ಬೀರೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ಅದರಲ್ಲಿ ಮೊದಲನೇ ಸ್ಥಾನದಲ್ಲಿ ಬರೋದು ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರ. ಹೌದು ಸ್ನೇಹಿತರೆ, ಇದು ಈ ಹಿಂದೆಂದಿಗಿಂತಲೂ ಹೈ ವೋಲ್ಟೇಜ್ ಕ್ಷೇತ್ರದ ಕದನ ಕಣವಾಗಿ ಮಾರ್ಪಟ್ಟಿತ್ತು. ಈ ಬಾರಿ ಕುತೂಹಲ ಅಂತೂ 100% ಎಲ್ಲರಿಗೂ ಇದ್ದೇ ಇದೆ. ಯಾಕಂದ್ರೆ ಈ ಬಾರಿ ಡಿ.ಕೆ. ಸುರೇಶ್ ಅವರನ್ನು ಎದುರಿಸ್ತಾ ಇರೋದು ದೇವೇಗೌಡರ ಕುಟುಂಬದಿಂದ ಬಂದಿರತಕ್ಕಂತ ಡಾಕ್ಟರ್ ಸಿ.ಎನ್. ಮಂಜುನಾಥ್ ಅವರು. ಸ್ವತಃ ದೇವೇಗೌಡರ ಕುಟುಂಬನ ಬಿಟ್ಟು ಸಹ ತನ್ನದೇ ಆದ ಸ್ವವರ್ಚಸ್ಸನ್ನು ಹೊಂದಿರತಕ್ಕಂತ ವೈದ್ಯಕೀಯ ಲೋಕದಲ್ಲಿ ತನ್ನದೇ ಆದ ಸೇವೆ ಸಲ್ಲಿಸಿರೋ ಡಾಕ್ಟರ್ ಸಿ.ಎನ್. ಮಂಜುನಾಥ್ ಅವರ ಸ್ಪರ್ಧೆ ಈ ಕ್ಷೇತ್ರದಲ್ಲಿ ಎಲ್ಲರ ನಿರೀಕ್ಷೆಗಳನ್ನು ಬುಡಮೇಲು ಮಾಡುತ್ತಾ ಅನ್ನೋ ಕುತೂಹಲ ಕೆರಳಿಸಿರೋದಂತೂ ನಿಜ. ಸಿ.ಎನ್. ಮಂಜುನಾಥ್ ಅವರ ಸ್ಪರ್ಧೆಯಿಂದಾಗಿ ಡಿ.ಕೆ. ಶಿವಕುಮಾರ್ ಅವರು ಈ ಚುನಾವಣೆಯನ್ನು ಬಹಳ ಪ್ರತಿಷ್ಠೆಯಾಗಿ ತೆಗೆದುಕೊಂಡಿದ್ದಾರೆ. ಅವರೇ ಮುಂದಾಳತ್ವ ವಹಿಸಿದ್ದಾರೆ. ಆರ್ ನಗರದಲ್ಲಿ ಡೋರ್ ಟು ಡೋರ್ ಕ್ಯಾಂಪೇನ್ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಅಲ್ಲಿ ಬಿಜೆಪಿ ಬಲಿಷ್ಠವಾಗಿದೆ. ಎಲ್ಲೋ ಒಂದ್ ಕಡೆ ಈ ಕ್ಷೇತ್ರದಲ್ಲಿ ಈಗ ಡಿ.ಕೆ. ಶಿವಕುಮಾರ್ ಅವರಿಗೆ ಹಿನ್ನಡೆಯಾಗಿದೆಯಾ ಅನ್ನೋ ಪ್ರಶ್ನೆಗಳು ಮೂಡೋದು ಸಹಜ. ಆದರೆ ಶತ ಪ್ರಯತ್ನನಂತೂ ಅವರು ಮುಂದುವರಿಸಿದರೆ ಫಲಿತಾಂಶದ ಮೇಲೆ ಯಾವ ಪರಿಣಾಮ ಬೀರುತ್ತೆ ಈ ಕ್ಷಣದಲ್ಲಿ ಹೇಳೋದಕ್ಕೆ ಸಾಧ್ಯನೇ ಆಗ್ತಾ ಇಲ್ಲ. ಈ ಕಡೆ ಸಿ.ಎನ್. ಮಂಜುನಾಥ್ ಅವರು ಸೈಲೆಂಟ್ ಆಗಿ ಇದ್ಕೊಂಡೇ ಬಿಜೆಪಿ ಮತ್ತು ಜೆಡಿಎಸ್ ಕಾರ್ಯಕರ್ತರ ನೆರವಿನಿಂದ ಎಲ್ಲ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಗೆಲುವಿಗೆ ಬೇಕಾದ ರಣತಂತ್ರನ ಹೆಣಿತಾ ಇದ್ದಾರೆ. ಅದಕ್ಕೆ ಸ್ವತಃ ಬಿಜೆಪಿಯ ಚಾಣಕ್ಯ ಅಮಿತ್ ಶಾ ಅವರ ಸಾಥ್ ಸಹ ಇದೆ. ಸಿ.ಎನ್. ಮಂಜುನಾಥ್ ಅವರ ಕಾನ್ಫಿಡೆನ್ಸ್ ಗೆ ಮೆಚ್ಚಲೇಬೇಕು. ಅವರ ಮುಖದಲ್ಲಿ ಮಾತ್ರ ನಾನು ಗೆದ್ದೇ ಗೆಲ್ತೇನೆ ಅನ್ನೋ ಕಾನ್ಫಿಡೆನ್ಸ್ ಮಾತ್ರ ಕಾಣ್ತಾ ಇದೆ. ಈ ಬಾರಿ ಈ ಕ್ಷೇತ್ರದಲ್ಲಿ ಕುತೂಹಲ ಜಾಸ್ತಿ ಯಾಕಪ್ಪ ಅಂದ್ರೆ, ಕಳೆದ ಬಾರಿ ಕಾಂಗ್ರೆಸ್ನ ಮಾನ ಮರ್ಯಾದೆ ಉಳಿಸಿದಂತಹ ಸಂಸದರು ಯಾರಾದ್ರೂ ಇದ್ರೆ ಅದು ಡಿ.ಕೆ. ಸುರೇಶ್ ಅವರು. ಎಲ್ಲ ಕಡೆ ಸೋತು ಸುಣ್ಣಾಗಿದ್ದಂತ ಕಾಂಗ್ರೆಸ್ಗೆ 2 ಲಕ್ಷಕ್ಕೂ ಹೆಚ್ಚು ಮತಗಳ ಅಂತರದ ಬಹುದೊಡ್ಡ ಗೆಲುವನ್ನು ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದಿಂದ ಡಿ.ಕೆ. ಸುರೇಶ್ ಅವರು ದಾಖಲಿಸಿ ಕೊಡ್ತಾರೆ. ಇದೇನು ಕಡಿಮೆ ಸಾಧನೆನಾ? ಇಂತಹ ಕ್ಷೇತ್ರದಲ್ಲಿ ಈಗ ಫಲಿತಾಂಶ ಏನಾಗುತ್ತೆ ಅನ್ನೋದು ಬಹಳ ಕುತೂಹಲ ಕೆರಳಿಸಿರೋದಂತೂ ನಿಜ. ಕರ್ನಾಟಕದ 2ನೇ ಕ್ಷೇತ್ರ ಅದು ಮಂಡ್ಯ. ಇದು ಸಹ ಇಡೀ ರಾಷ್ಟ್ರದ ಗಮನನ ಈಗ ಸೆಳೆದಿದೆ. ಸ್ನೇಹಿತರೆ, ಮಂಡ್ಯ ಮೊದಲು ಸುಮಲತಾ ಅವರು ರೆಬೆಲ್ ಆಗಿ ಇಲ್ಲಿ ಕಂಟೆಸ್ಟ್ ಮಾಡ್ತಾರೆ ಅನ್ನುವ ಕಾರಣಕ್ಕೆ ಬಹಳ ಸುದ್ದಿಯಾಗಿತ್ತು. ಆದ್ರೆ ಹಲವು ತಿರುವುಗಳನ್ನು ಪಡೆದು ನಿಖಿಲ್ ಕುಮಾರಸ್ವಾಮಿ ಹೆಸರು ಸಹ ಕೇಳಿ ಬಂತು. ಅದಾದ ಮೇಲೆ ಫೈನಲ್ ಆಗಿದ್ದು ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರ ಹೆಸರು. ಕಳೆದ ಬಾರಿ ಲೋಕಸಭಾ ಚುನಾವಣೆಯಲ್ಲಂತೂ ಮಂಡ್ಯ ಅಂದ್ರೆ ಇಂಡಿಯಾ ಅನ್ನುವಷ್ಟರ ಮಟ್ಟಿಗೆ ಎಲೆಕ್ಷನ್ ನಡೆದಿತ್ತು. ಅಷ್ಟರ ಮಟ್ಟಿಗೆ ಮಂಡ್ಯ ಹೈಕ್ಳು ದೇಶಾದ್ಯಂತ ಸುದ್ದಿ ಮಾಡಿದ್ರು. ಕುಮಾರಸ್ವಾಮಿ ಅವರ ಹೆಸರು ಫೈನಲ್ ಆದ್ಮೇಲೂ ಸಹ ಯಾರು ಸಪೋರ್ಟ್ ಮಾಡ್ತಾರೆ ಯಾರು ಮಾಡಲ್ಲ ಅನ್ನುವ ಚರ್ಚೆಗಳು ಬಹಳಷ್ಟಾಯ್ತು. ಕುಮಾರಸ್ವಾಮಿ ಅವರು ಸ್ವತಃ ಖುದ್ದು ಸುಮಲತಾ ಅವರ ಮನೆಗೂ ಸಹ ಹೋದ್ರು. ನಿಮ್ಮ ಬೆಂಬಲ ನನಗೆ ಬೇಕು ಕೊಡಿ ಅಂತ ಬೇಡಿಕೆನೂ ಸಹ ಇಟ್ರು. ಇದಾದ ಮೇಲೆ ದರ್ಶನ್ ಅವರು ಸಹ ಪ್ರಚಾರ ಮಾಡ್ತಾರೆ ಅಂತ ಅನ್ಕೊಂಡಿದ್ರು ಜೆಡಿಎಸ್ ಪರವಾಗಿ. ಆದ್ರೆ ಅದಾಗ್ಲಿಲ್ಲ. ಸ್ಟಾರ್ ಚಂದ್ರು ಪರ ದರ್ಶನ್ ಅವರು ಪ್ರಚಾರ ಮಾಡಿದ್ರು. ಚುನಾವಣೆ ಇನ್ನೇನು ಮುಗೀತು ಅಂತಕ್ಕಂತ ಸಂದರ್ಭದಲ್ಲಿ ದೇವೇಗೌಡರು ಒಂದು ಬಾಂಬ್ ಸಿಡಿಸಿದ್ದಾರೆ. ಸುಮಲತಾ ಅವರು ನಮಗೆ ಈ ಕ್ಷೇತ್ರದಿಂದ ಸಂಪೂರ್ಣ ಬೆಂಬಲ ಕೊಟ್ಟಿಲ್ಲ ಅಂತ. ಇದಕ್ಕೆ ಸುಮಲತಾ ಅವರು ಸಹ ಪ್ರತ್ಯುತ್ತರ ಕೊಟ್ಟಿದ್ದಾರೆ. ನನ್ನನ್ನ ಅವರು ಎಲೆಕ್ಷನ್ ಕ್ಯಾಂಪೇನ್ಗೆ ಕರೆದಿಲ್ಲ, ಕರೀದೆ ನಾನ್ ಯಾಕೆ ಹೋಗ್ಲಿ ಅಂತ. ಈ ಮೂಲಕ ಇಬ್ಬರು ನಾಯಕರು ತಮ್ಮ ಅಸಮಾಧಾನಗಳನ್ನು ಹೊರಹಾಕಿದ್ದಾರೆ ಚುನಾವಣೆ ಮುಗಿದ ಬೆನ್ನಲ್ಲೇ. ಈ ಎಲ್ಲ ಪರಿಣಾಮಗಳ ಹಿನ್ನೆಲೆಯಲ್ಲಿ ಕುಮಾರಸ್ವಾಮಿ ಅವರು ಗೆಲ್ತಾರಾ ಅಥವಾ ಸ್ಟಾರ್ ಚಂದ್ರ ಅವರು ಗೆಲ್ತಾರಾ ಅನ್ನುವ ಜಿಜ್ಞಾಸೆ ಈಗ ಮಂಡ್ಯ ಕ್ಷೇತ್ರದಲ್ಲಿ ಗರಿಗೆದರಿದೆ. ಸ್ನೇಹಿತರೆ, ಇಲ್ಲಿ ಕುಮಾರಸ್ವಾಮಿ ಅವರು ಮಾಜಿ ಮುಖ್ಯಮಂತ್ರಿಗಳಾಗಿದ್ದಾರೆ, ದೊಡ್ಡ ಒಕ್ಕಲಿಗ ನಾಯಕರಾಗಿದ್ದಾರೆ. ಅವರಿಗೆ ಜಾಸ್ತಿ ಫೇವರ್ ಇರುತ್ತಲ್ಲ ಅಂತ ನೀವು ಅನ್ಕೋಬಹುದು. ಆದ್ರೆ ರಿಯಾಲಿಟಿ ನೋಡಿದಾಗ ಕುಮಾರಸ್ವಾಮಿ ಅವರ ಜೆಡಿಎಸ್ ಪಕ್ಷದ ಒಬ್ಬ ಶಾಸಕರು ಮಾತ್ರ ಮಂಡ್ಯದಲ್ಲಿರೋದು. ಮೇಲಾಗಿ ಈ ಬಾರಿ ರೈತ ಸಂಘದ ಬೆಂಬಲ ಕಾಂಗ್ರೆಸ್ಗಿದೆ. 6ರಲ್ಲಿ ಕಾಂಗ್ರೆಸ್ ಶಾಸಕರಿದ್ದಾರೆ, 1 ವಿಧಾನಸಭಾ ಕ್ಷೇತ್ರದಲ್ಲಿ ರೈತ ಸಂಘದ ಶಾಸಕರಿದ್ದಾರೆ. ಒಟ್ಟು 7ರಲ್ಲಿ ಕಾಂಗ್ರೆಸ್ ಪಕ್ಷನ ಸಪೋರ್ಟ್ ಮಾಡುವ ಶಾಸಕರೇ ಇದ್ದಾರೆ.
ಇದು ರಿಯಾಲಿಟಿ. ಇಂಥ ಸಂದರ್ಭದಲ್ಲಿ ಕುಮಾರಸ್ವಾಮಿ ಅವರು ಯಾವ ರೀತಿ ಈ ಸನ್ನಿವೇಶನ ಗೆಲುವಾಗಿ ಪರಿವರ್ತಿಸ್ತಾರೆ ಅನ್ನೋದು ಬಹಳ ಕುತೂಹಲ ಮೂಡಿಸ್ತಾ ಇರ್ತಕ್ಕಂಥ ಪ್ರಶ್ನೆ. ಇನ್ನು ಬಹಳ ಗಮನ ಸೆಳೆದಿರ್ತಕ್ಕಂಥ ಮೂರನೇ ಕ್ಷೇತ್ರದ ರಿಸಲ್ಟ್ ಏನಾಗಬಹುದು ಅನ್ನೋ ಕುತೂಹಲ ಬಹಳಷ್ಟು ಜನಕ್ಕಿದೆ. ಅದು ಮೈಸೂರು ಮತ್ತು ಕೊಡಗು ಕ್ಷೇತ್ರ. ಇಲ್ಲಿ ಬಿಜೆಪಿ ಅಂತೂ ಸರ್ಪ್ರೈಸಿಂಗ್ ಕ್ಯಾಂಡಿಡೇಟ್ ನ, ಯಾರು ಊಹೆ ಮಾಡದೇ ಇರತಕ್ಕಂತ ಕ್ಯಾಂಡಿಡೇಟ್ ನ ಕಣಕ್ಕಿಳಿಸಿ ಕಾಂಗ್ರೆಸ್ಗೆ ಚಮಕ್ ಕೊಟ್ಟಿತ್ತು. ಒಂದು ಕ್ಷಣ ಕಾಂಗ್ರೆಸ್ನವರು ದಿಗ್ಮೂಢರಾಗಿ ನೋಡ್ಬಿಟ್ರು, ಇದೇನಾಗ್ತಾ ಇದೆ ಮೈಸೂರು ಮತ್ತು ಕೊಡಗು ಕ್ಷೇತ್ರದಲ್ಲಿ, ಇದ್ಯಾರನ್ನ ಅಭ್ಯರ್ಥಿ ಮಾಡ್ಬಿಟ್ರು, ಸಪೋರ್ಟ್ ಮಾಡೋದಕ್ಕೂ ಆಗಲ್ಲ, ವಿರೋಧ ಮಾಡೋದಕ್ಕೂ ಆಗಲ್ಲ ಅಂತ ಪರಿಸ್ಥಿತಿಗೆ ತಂದಿಟ್ಬಿಟ್ರಲ್ಲ ಬಿಜೆಪಿನವರು ಅನ್ನುವಂತ ಪರಿಸ್ಥಿತಿ ಬಂದಿತ್ತು ಕಾಂಗ್ರೆಸ್ಗೆ. ಬಿಜೆಪಿ ಅಭ್ಯರ್ಥಿಯಾಗಿ ಯದುವೀರ ಕೃಷ್ಣದತ್ತ ಚಾಮರಾಜ ಒಡೆಯರ್ ಅವರು ಕಣಕ್ಕಿಳಿತಾರೆ ಅಂತ ಯಾರೂ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ. ಅನಿವಾರ್ಯವಾಗಿ ಕಾಂಗ್ರೆಸ್ನವರಿಗೆ ಇಲ್ಲಿ ಜಾತಿ ರಾಜಕಾರಣದ ಕಾರ್ಡ್ ಪ್ಲೇ ಮಾಡುವ ಪರಿಸ್ಥಿತಿ ಬಂತು. ಹಾಗಾಗಿ ಒಕ್ಕಲಿಗ ಮತಗಳು ಜಾಸ್ತಿ ಇರ್ತಕ್ಕಂತಹ ಮೈಸೂರು ಕೊಡಗು ಕ್ಷೇತ್ರದಲ್ಲಿ ಒಕ್ಕಲಿಗರಾದ ಎಂ ಲಕ್ಷ್ಮಣ್ ಅವರನ್ನು ಕಣಕ್ಕಿಳಿಸಿದೆ. ಇಲ್ಲಿ ಟೋಟಲಿ ಕಾಂಗ್ರೆಸ್ ಡಿಪೆಂಡ್ ಆಗಿರೋದು ಜಾತಿಯ ಮೇಲೆ. ನಿಮಗೇನನ್ಸುತ್ತೆ, ಮೈಸೂರು ಮತ್ತು ಕೊಡಗಿನ ಜನರು ಜಾತಿ ಲೆಕ್ಕಾಚಾರದ ಮೇಲೆ ವೋಟ್ ಕೊಡ್ತಾರಾ ಅಥವಾ ಮಹಾರಾಜರಿಗೆ ವೋಟ್ ಕೊಟ್ಟು ಗೆಲ್ಲಿಸ್ತಾರಾ? ತಪ್ಪದೆ ಕಮೆಂಟ್ ಮಾಡಿ ತಿಳಿಸಿ. ಇನ್ನು ಇಡೀ ದೇಶದ ಗಮನ ಸೆಳೆದಿರೋ 4ನೇ ಕ್ಷೇತ್ರ ಯಾವ್ದಪ್ಪ ಅಂದ್ರೆ ಅದು ಉಡುಪಿ ಚಿಕ್ಕಮಗಳೂರು ಕ್ಷೇತ್ರ. ಇಬ್ರು ಸಹ ಜನರ ಮನಸ್ಸಿನಲ್ಲಿ ಒಳ್ಳೆಯವರು ಅಂತಕ್ಕಂತ ಇಮೇಜ್ ಹೊಂದಿರೋರು. ಬಿಜೆಪಿಯಿಂದ ಕೋಟಾ ಶ್ರೀನಿವಾಸ ಪೂಜಾರಿ ಮತ್ತು ಕಾಂಗ್ರೆಸ್ ನಿಂದ ಜಯಪ್ರಕಾಶ್ ಹೆಗಡೆ ಅವರು. ಸರಳ ಸಜ್ಜನ ರಾಜಕಾರಣಿ ಅಂತ ಹೆಸರು ಮಾಡಿದರೆ ಕೋಟಾ ಶ್ರೀನಿವಾಸ ಪೂಜಾರಿ ಅವರು. ಒಂದು ಪೈಸೆ, ನಯಾ ಪೈಸೆನೂ ಸಹ ಖರ್ಚು ಮಾಡದೆ ಎಲೆಕ್ಷನ್ ನ ಗೆದ್ದವರು ಶ್ರೀನಿವಾಸ ಪೂಜಾರಿ ಅವರು ಅನ್ನೋ ಮಾತು ಜನಮಾನಸದಲ್ಲಿ ಇದೆ. ಈ ಹಿಂದೆ MLC ಆಗಿದ್ದವರು, ವಿಧಾನ ಪರಿಷತ್ ನಲ್ಲಿ ವಿರೋಧ ಪಕ್ಷದ ನಾಯಕರಾಗಿ ಕೆಲಸ ಮಾಡಿದ್ದಾರೆ ಕೋಟಾ ಶ್ರೀನಿವಾಸ ಪೂಜಾರಿ ಅವರು. ಇದೇ ಪ್ರಥಮ ಬಾರಿಗೆ MP ಎಲೆಕ್ಷನ್ ಗೆ ಕಂಟೆಸ್ಟ್ ಮಾಡ್ತಾ ಇದ್ದಾರೆ. ಜಯಪ್ರಕಾಶ್ ಹೆಗಡೆ ಅವರು ಹಿಂದೊಮ್ಮೆ ಸಂಸದರಾಗಿ ಕಾರ್ಯನಿರ್ವಹಿಸಿದ ಅನುಭವ ಸಹ ಇದೆ. ಈ ಬಾರಿ ಮತ್ತೊಮ್ಮೆ ಅದೃಷ್ಟ ಪರೀಕ್ಷೆಗೆ ಇಳಿದಿದ್ದಾರೆ. ಇನ್ನ ತೀವ್ರ ಕುತೂಹಲ ಕೆರಳಿಸಿರ್ತಕ್ಕಂತಹ 5ನೇ ಕ್ಷೇತ್ರ ಯಾವ್ದಾದ್ರು ಇದ್ರೆ ಅದು ನನ್ ಅದರ್ ದೆನ್ ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರ. ರಾಮಲಿಂಗಾರೆಡ್ಡಿ ಹಾಲಿ ಸಚಿವ ಇವರ ಪುತ್ರಿ ಸೌಮ್ಯ ರೆಡ್ಡಿ ಅವರು ಕಣಕ್ಕಿಳಿದಿದ್ದಾರೆ ಕಾಂಗ್ರೆಸ್ನಿಂದ. ಬಿಜೆಪಿಯಿಂದ ತೇಜಸ್ವಿ ಸೂರ್ಯ ಕಂಟೆಸ್ಟ್ ಮಾಡಿದ್ದಾರೆ. ಸ್ನೇಹಿತರೆ, ಇದನ್ನು ಸೆಕೆಂಡ್ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರ ಅಂತ ಅಂದ್ರು ಈ ಬಾರಿ ಉತ್ಪ್ರೇಕ್ಷೆ ಆಗ್ಲಿಕ್ಕಿಲ್ಲ. ಅಷ್ಟೊಂದರ ಮಟ್ಟಿಗೆ ಜಿದ್ದಾಜಿದ್ದಿ ನಡೀತಾ ಇದೆ. ಗೆಲುವಿಗೆ ಏನು ಬೇಕೋ ಎಲ್ಲವನ್ನು ಮಾಡ್ತಾ ಇದ್ದಾರೆ ಬಿಜೆಪಿ ಅಭ್ಯರ್ಥಿ ಮತ್ತು ಕಾಂಗ್ರೆಸ್ನ ಅಭ್ಯರ್ಥಿ. ಮಗಳನ್ನು ಶತಾಯಗತಾಯ ಗೆಲ್ಲಿಸ್ಲೇಬೇಕು ಅಂತೇಳಿ ರಾಮಲಿಂಗಾರೆಡ್ಡಿ ಅವರು ಪಣ ತೊಟ್ಟಿದ್ದಾರೆ. ಆ ಕಡೆ ಬಿಜೆಪಿಯ ಚಾಣಕ್ಯ ಅಮಿತ್ ಶಾ ಅವರೇ ತೇಜಸ್ವಿ ಸೂರ್ಯ ಅವರ ಪರ ಪ್ರಚಾರ ಮಾಡಿ ಹೋಗಿದ್ದಾರೆ. ಕಳೆದ ಬಾರಿ ವಿಧಾನಸಭಾ ಚುನಾವಣೆಯಲ್ಲಿ ಸೌಮ್ಯ ರೆಡ್ಡಿ ಕೇವಲ 16 ಮತಗಳ ಅಂತರದಿಂದ ಸೋತಿದ್ರು. ಈಗ ಅದರ ಸೇಡನ್ನು ಗೆಲ್ಲುವ ಮೂಲಕ ತೀರಿಸಿಕೊಳ್ಬೇಕು ಅಂತ ಬೆಂಗಳೂರು ದಕ್ಷಿಣದಿಂದ ಸೌಮ್ಯ ರೆಡ್ಡಿ ಅವರು ಕಣಕ್ಕಿಳಿದಿದ್ದಾರೆ. ಈ ಎಲ್ಲ ಕಾರಣಗಳಿಂದಾಗಿ ಬೆಂಗಳೂರು ದಕ್ಷಿಣ ಕ್ಷೇತ್ರ ಸಹ ತೀವ್ರ ಕುತೂಹಲವನ್ನು ಕೆರಳಿಸಿದೆ. ಸ್ನೇಹಿತರೆ, ಇದಿಷ್ಟು ಬಿಟ್ಟು ಬಿಡದಂತೆ ಕಾಡ್ತಾ ಇರೋ ತೀವ್ರ ಕುತೂಹಲ ಕೆರಳಿಸಿರ್ತಕ್ಕಂತ ಮೊದಲ ಹಂತದ ಮತದಾನ ಆಗಿರ್ತಕ್ಕಂತ 14 ಕ್ಷೇತ್ರಗಳ ಪೈಕಿ 5 ಪ್ರಮುಖ ಕ್ಷೇತ್ರಗಳ ಬಗ್ಗೆ ವರದಿ. ನಿಮ್ಗೇನನ್ಸುತ್ತೆ? ಈ 5 ಕ್ಷೇತ್ರಗಳಲ್ಲಿ ಯಾವ ಕ್ಯಾಂಡಿಡೇಟ್ ವಿನ್ ಆಗಬಹುದು? ಕಮೆಂಟ್ ಸೆಕ್ಷನ್ ಅಲ್ಲಿ ಬರೆದು ತಿಳಿಸಿ. ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗೋಣ. ನಮಸ್ಕಾರ.